ಯುದ್ಧದ ಕಾರ್ಮೋಡಗಳ ನಡುವೆ ಇರಾನ್ ನೀಡಿದ ಒಂದು ಸಣ್ಣ ಎಚ್ಚರಿಕೆ ಈಗ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಸುನಾಮಿಯನ್ನು ಎಬ್ಬಿಸಿದೆ. ನಮಗೆ ಗೊತ್ತಿರುವಂಥ ವಿಚಾರ, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮುಗಿಬಿದ್ದಿರುವಂಥದ್ದು ನಾವು ನೋಡ್ತಾ ಇದ್ವಿ. ಈ ಎಲ್ಲ ಬೆಳವಣಿಗೆ ನಡುವೆ, ಈ ಯುದ್ಧದ ಕಾರ್ಮೋಡಗಳ ನಡುವೆ ಇರಾನ್ ನೀಡಿದಂಥ ಒಂದು ಸಣ್ಣ ಎಚ್ಚರಿಕೆ ಈಗ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಸುನಾಮಿಯನ್ನು ಎಬ್ಬಿಸ್ತಾ ಇದೆ. ಅಂದರೆ ಒಂದು ಹನಿ ತೈಲವು ಹೊರ ಹೋಗದು ಅನ್ನುವಂಥ ಇರಾನ್ನ ಖಡಕ್ ನಿರ್ಧಾರಕ್ಕೆ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೈ ಅಂತ ಹೇಳಿರೋದು ಜಗತ್ತಿನ ದೊಡ್ಡಣ್ಣ ಅಮೆರಿಕಾಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಈ ಇಬ್ಬರು ನಾಯಕರ ಜುಗಲ್ಬಂದಿಯಿಂದಾಗಿ ಹೋರ್ಮುಜ್ ಜಲಸಂಧಿಯಲ್ಲಿ ತೈಲ ಸಂಚಾರ ಸ್ಥಗಿತಗೊಳ್ಳುವ ಮುನ್ಸೂಚನೆ ಸಿಕ್ಕಿದ್ದು, ಇದರಿಂದ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುವುದು ಮಾತ್ರವಲ್ಲದೆ ಜಾಗತಿಕ ಸಮರಕ್ಕೆ ಹೊಸ ತಿರುವು ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇರೋ ನಡುವೆ ಜಾಗತಿಕ ಇಂಧನ ಮಾರುಕಟ್ಟೆಯನ್ನು ಕಂಗಾಲಾಗಿಸುವಂತಹ ಎಚ್ಚರಿಕೆ ಹೊರಬೀಳ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಣ ಸಂಘರ್ಷ ತೀವ್ರವಾಗ್ತಾ ಇರೋ ಸಮಯದಲ್ಲಿ ಇರಾನ್ನ ಪ್ರಭಾವಶಾಲಿ ಸೇನಾ ಘಟಕವಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಫ್ಟ್ಸ್ ಅಮೆರಿಕ ಮತ್ತು ಇಸ್ರೇಲ್ಗೆ ಗಂಭೀರವಾದ ಎಚ್ಚರಿಕೆ ಕೂಡ ನೀಡಿದೆ. ಅಂದರೆ ಇಸ್ರೇಲ್ ಹಾಗೂ ಅಮೆರಿಕದ ವೈಮಾನಿಕ ದಾಳಿಗಳು ಮುಂದುವರೆದ್ರೆ ಹಾರ್ಮುಜ್ ಜಲಸಂಧಿಯ ಮೂಲಕ ಒಂದೇ ಒಂದು ಲೀಟರ್ ತೈಲವನ್ನು ಕೂಡ ಸಾಗಿಸುವುದಕ್ಕೆ ಬಿಡೋದಿಲ್ಲ ಅಂತ IRGC ಹೇಳಿದ. ಈ ಹೇಳಿಕೆ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಭಾರೀ ಆತಂಕವನ್ನು ಹುಟ್ಟುಹಾಕ್ತಾ ಇದೆ. ಮಧ್ಯಪ್ರಾಚ್ಯದಿಂದ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಸಾಗುವಂತಹ ಕಚ್ಚಾ ತೈಲದ ಪ್ರಮುಖ ಮಾರ್ಗವಾಗಿರುವಂತಹ ಹಾರ್ಮುಜ್ ಜಲಸಂಧಿ ಅತ್ಯಂತ ತಂತ್ರಾತ್ಮಕ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಅಂದರೆ ಜಗತ್ತಿನ ಒಟ್ಟು ಸಮುದ್ರ ಮಾರ್ಗದ ತೈಲ ಸಾಗಣೆಯಲ್ಲಿನ ಸುಮಾರು 20% ಭಾಗ ಈ ಜಲಸಂಧಿಯ ಮೂಲಕವೇ ಸಾಗುತ್ತೆ. ಆದರೆ ಈ ಮಾರ್ಗವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದರೆ ಜಾಗತಿಕ ತೈಲ ಸರಬರಾಜಿನಲ್ಲಿ ಭಾರೀ ವ್ಯತ್ಯಯ ಉಂಟಾಗಬಹುದು. ಈ ಹಿನ್ನೆಲೆಯಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಪ್ರಮುಖ ಹೇಳಿಕೆ ನೀಡಿರುವಂಥದ್ದು ಗಮನಾರ್ಹ ವಿಚಾರ. ವರದಿಗಳ ಪ್ರಕಾರ ಮುಂದಿನ 30 ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸರಬರಾಜನ್ನು ಸಂಪೂರ್ಣವಾಗಿ ಕಡಿತಗೊಳಿಸುವ ಸಾಧ್ಯತೆ ಎದುರಾಗಬಹುದು ಅನ್ನುವಂಥ ಒಂದು ಎಚ್ಚರಿಕೆ ಕೂಡ ನೀಡಲಾಗಿದೆ. ಇದರಿಂದಾಗಿ ಯುದ್ಧವನ್ನು ನಿಲ್ಲಿಸಲು ಒತ್ತಡ ಮೂಡಬಹುದು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಣ ಸೈನಿಕ ಉದ್ವಿಗ್ನತೆ ಈಗಾಗಲೇ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವಂಥ ವೈಮಾನಿಕ ದಾಳಿಗಳಿಗೆ ಪ್ರತಿಯಾಗಿ ಇರಾನ್ ತನ್ನ ಪ್ರತಿಕ್ರಿಯೆಯನ್ನು ಕಠಿಣಗೊಳಿಸುವಂಥ ಸೂಚನೆ ಕೂಡ ಕೊಡ್ತಾ ಇದೆ. ಈ ನಡುವೆ ಹಾರ್ಮುಜ್ ಜಲಸಂಧಿಯ ಸುರಕ್ಷತೆ ಬಗ್ಗೆ ಜಾಗತಿಕ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭ ಆಗಿರುವಂಥದ್ದು. ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂಥ ತೈಲ ಸರಬರಾಜು ಒಂದು ವೇಳೆ ನಿಲ್ಲಿಸಿದ್ದೇ ಆದರೆ ಜಾಗತಿಕ ತೈಲ ಬೆಲೆಗಳು ತಕ್ಷಣವೇ ಏರಿಕೆ ಆಗುವ ಸಾಧ್ಯತೆ ಇದೆ. ತೈಲ ಬೆಲೆಗಳು ನಿಯಂತ್ರಣ ತಪ್ಪುವ ಮಟ್ಟಕ್ಕೆ ಏರಬಹುದು ಮತ್ತು ಅನೇಕ ದೇಶಗಳ ಆರ್ಥಿಕತೆಗೆ ಭಾರೀ ಹೊಡೆತ ಬೀಳಬಹುದು ಅನ್ನುವಂಥ ಒಂದು ಎಚ್ಚರಿಕೆ ನೀಡಲಾಗ್ತಾ ಇದೆ. ವಿಶೇಷವಾಗಿ ತೈಲ ಆಮದು ಮೇಲೆ ಅವಲಂಬಿತವಾಗಿರುವಂಥ ರಾಷ್ಟ್ರಗಳಿಗೆ ಇದು ದೊಡ್ಡ ಸಂಕಷ್ಟವನ್ನು ತರಬಹುದು ಅಂತ ತಜ್ಞರು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಯ ಜೊತೆಗೇನೆ ಜಾಗತಿಕ ಸಾಗಣೆ ವ್ಯವಸ್ಥೆ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದಿಂದ ಯುರೋಪ್ ಮತ್ತು ಏಷ್ಯಾದ ಅನೇಕ ರಾಷ್ಟ್ರಗಳಿಗೆ ಸಾಗುವಂಥ ಇಂಧನ ಸರಬರಾಜು ಅಡಚಣೆಗೆ ಒಳಗಾಗಬಹುದು. ಇದರಿಂದ ಜಾಗತಿಕ ಮಾರುಕಟ್ಟೆಗಳಲ್ಲಿ ಇಂಧನದ ಅಭಾವ ಅಥವಾ ಅನಿಶ್ಚಿತತೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಯನ್ನು ನಾವು ಅಲ್ಲಗಳೆಯುವಂತಿಲ್ಲ. ಅಷ್ಟಕ್ಕೂ ವೀಕ್ಷಕರು, ಒಂದು ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಬಹುಚರ್ಚಿತವಾಗ್ತಾ ಇರುವಂಥ ಈ ಹಾರ್ಮುಜ್ ಜಲಸಂಧಿ ಏನಿದು? ಯಾಕೆ ಹಾರ್ಮುಜ್ ಜಲಸಂಧಿ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಇಂಧನ ಪೂರೈಕೆಯ ಈ ಜಾಗದ ಬಗ್ಗೆ ಒಂದಷ್ಟು ಕುತೂಹಲ ನಮ್ಮ ವೀಕ್ಷಕರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಹಾರ್ಮುಜ್ ಜಲಸಂಧಿ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಇಂಧನ ಪೂರೈಕೆ ಮಾಡ್ತಾ ಇದೆ. ಅಂಥ ಈ ಜಾಗದ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತಾ ಹೋಗ್ತೀನಿ. ಇವತ್ತು ಈ ಹಾರ್ಮುಜ್ ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದು ಈ ಜಲಸಂಧಿ. ಇದು ದ್ವೀಪದ ಪಕ್ಕದಲ್ಲೇ ಇರೋದ್ರಿಂದ ಈ ಹೆಸರು ಬಂದಿದೆ. ಇದು ಸಮುದ್ರದ ಒಂದು ಕಿರಿದಾದ ಭಾಗವಾಗಿದ್ದು ಪರ್ಷಿಯನ್ ಗಲ್ಫ್ ಅನ್ನು ಓಮನ್ ಕೊಲ್ಲಿಯ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕಿಸುತ್ತೆ. ವಿಶ್ವದ ತೈಲ ರಾಜಕೀಯದಲ್ಲಿ ಇದು ಅತ್ಯಂತ ಪ್ರಭಾವಶಾಲಿ ಜಾಗ ಆಗಿರುವಂಥದ್ದು. ಅಂದಹಾಗೆ ಹಿಂದೆ
ಇದು ಒಂದು ಸ್ವತಂತ್ರ ಸಾಮ್ರಾಜ್ಯವಾಗಿತ್ತು ಅನ್ನುವಂಥದ್ದಿದೆ. ಅಂದರೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನು ವಶಪಡಿಸಿಕೊಂಡಿದ್ರು. ಆ ಬಳಿಕ 1622ರಲ್ಲಿ ಇರಾನ್ನ ಶಾ ಅಬ್ಬಾಸ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೇರಿ ಪೋರ್ಚುಗೀಸರನ್ನ ಇಲ್ಲಿಂದ ಓಡಿಸ್ತಾರೆ. ಇನ್ನು ಹಾರ್ಮುಜ್ ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದು ಆಯಕಟ್ಟಿನ ಸಮುದ್ರ ಮಾರ್ಗ, ಬಣ್ಣ ಬಣ್ಣದ ಮಣ್ಣಿನಿಂದ ಕೂಡಿದಂಥ ಒಂದು ದ್ವೀಪ ಮತ್ತು ಜಾಗತಿಕ ತೈಲ ವ್ಯಾಪಾರದ ಮಹಾಪ್ರವೇಶ ದ್ವಾರ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾರ್ಮುಜ್ ದ್ವೀಪದ ಆ ಕೆಂಪು ಮಣ್ಣು ಮತ್ತು ಅಲ್ಲಿನ ಪ್ರವಾಸೋದ್ಯಮ ನಿಜಕ್ಕೂ ಅದ್ಭುತವಾದಂತಹ ವಿಷಯಗಳಿದು. ವೀಕ್ಷಕರೇ, ನಿಮಗೆ ತಿಳಿದಿರಲಿ, ಇದನ್ನು ಜಗತ್ತಿನ ಭೂವಿಜ್ಞಾನಿಗಳ ಸ್ವರ್ಗ ಅಂತ ಕರೀತಾರೆ. ನಿಮಗೆ ಹಾರ್ಮುಜ್ ಕುರಿತು ಕೆಲವೊಂದು ಆಸಕ್ತಿದಾಯಕ ವಿವರಗಳನ್ನು ನಿಮ್ಮ ಮುಂದಿಡ್ತೀನಿ. ಈ ವಿಚಿತ್ರವಾದ ಕೆಂಪು ಮಣ್ಣು, ಈ ದ್ವೀಪದ ಮಣ್ಣು ಅಂದರೆ ನಾವಿಲ್ಲಿ ಗಮನಿಸಬಹುದು, ಈ ದ್ವೀಪದ ಮಣ್ಣು ಕೆಂಪಗಾಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡ್ತಾ ಹೋದರೆ ಈ ಐರನ್ ಆಕ್ಸೈಡ್ ಅಂದರೆ ಕಬ್ಬಿಣದ ಅಂಶ ಇಲ್ಲಿನ ಮಣ್ಣಿನ ವಿಶೇಷತೆಗಳಲ್ಲಿ ಒಂದು. ಅಂದರೆ ಅದರಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಪ್ರಮುಖವಾಗಿ ಕಬ್ಬಿಣದ ಅಂಶವನ್ನು ಹೊಂದಿರುವಂಥ ಇಲ್ಲಿನ ಮಣ್ಣನ್ನು ತಿನ್ನಬಹುದಾದಂಥ ಮಣ್ಣಿದು ಅಂತ ಹೇಳ್ತಾರೆ. ಅಂದರೆ ಈ ಕೆಂಪು ಮಣ್ಣನ್ನು ಸ್ಥಳೀಯರು ಗೋಲೆಕ್ ಅಂತ ಕೂಡ ಕರೀತಾರೆ. ಇದು ಜಗತ್ತಿನ ಏಕೈಕ ತಿನ್ನಬಹುದಾದಂಥ ಮಣ್ಣು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆಶ್ಚರ್ಯ ಆದರೂ ಇದು ಸತ್ಯ ಕೂಡ ಹೌದು. ಇದನ್ನು ಅಲ್ಲಿನ ಸ್ಥಳೀಯರು ಮಸಾಲೆಯಾಗಿ ಬಳಸ್ತಾರಂತೆ. ಮಣ್ಣನ್ನು ಯಾರಾದರೂ ತಿಂತಾರೇನ್ರಿ ಅಂತ ನೀವು ಕೇಳಬಹುದು. ಆದರೆ ಜಗತ್ತಿನ ಏಕೈಕ ತಿನ್ನಬಹುದಾದ ಮಣ್ಣು ಅಂತ ಪ್ರಸಿದ್ಧಿಯಾಗಿದೆ ಈ ಗೋಲೆಕ್ ಅಂತ ಕರೆಯುವಂಥ ಈ ಕೆಂಪು ಮಣ್ಣು. ಅಂದರೆ ನಾವು ಗಮನಿಸಬಹುದು, ಈ ಮಣ್ಣು ಕೆಂಪಗಾಗೋದಕ್ಕೆ ಮುಖ್ಯ ಕಾರಣ ಐರನ್ ಆಕ್ಸೈಡ್ ಅಂದರೆ ಕಬ್ಬಿಣದ ಅಂಶ ಇಲ್ಲಿನ ಮಣ್ಣಿನ ವಿಶೇಷತೆಗಳಲ್ಲಿ ಒಂದು. ಇದೇ ಕಾರಣಕ್ಕೆ ಈ ಮಣ್ಣನ್ನು ಗೋಲೆಕ್ ಅಂತ ಕರೀತಾರೆ. ಜೊತೆಗೆ ಇದನ್ನು ತಿನ್ನಬಹುದು, ಮಸಾಲೆಯಾಗೂ ಕೂಡ ಬಳಕೆ ಮಾಡ್ತಾರೆ ಅಂತಂದರೆ ಇದು ಸ್ವಲ್ಪ ಅಚ್ಚರಿಯ ಆಗುತ್ತೆ. ವಿಶೇಷವಾಗಿ ಈ ಮೀನು ಅಂದರೆ ಫಿಶ್ ಫ್ರೈ ಮಾಡುವಾಗ ಅಥವಾ ಈ ಟೊಮೇಶಿ ಅನ್ನುವಂಥ ಅಲ್ಲಿನ ಸ್ಥಳೀಯ ರೊಟ್ಟಿ ತಯಾರು ಮಾಡುವಂಥ ಸಂದರ್ಭದಲ್ಲಿ ಈ ಮಣ್ಣನ್ನು ಸಾಸ್ನಂತೆ ಬಳಸ್ತಾರಂತೆ. ನಾವು ಸಾಸ್ ಏನು ಬಳಸ್ತೀವಿ ಆ ರೀತಿಯಾಗಿ ಬಳಕೆ ಮಾಡ್ತಾರಂತೆ. ಅಂದರೆ ಈ ಮಣ್ಣು ಸಮುದ್ರದ ಅಲೆಗಳೊಂದಿಗೆ ಸೇರಿದಂತಹ ಸಂದರ್ಭದಲ್ಲಿ ದ್ವೀಪದ ತೀರದ ನೀರಿರುತ್ತಲ್ಲ, ಅದು ರಕ್ತದಂತೆ ಕೆಂಪಾಗಿ ಕಾಣುತ್ತೆ. ವಿಶೇಷ ಇದು, ರಕ್ತದಂತೆ ಕೆಂಪಾಗಿ ಕಾಣುತ್ತೆ. ಸಾಮಾನ್ಯವಾಗಿ ನಾವು ಸಮುದ್ರದ ನೀರು ಅಂತಂದಾಗ ಹೇಗಿರುತ್ತೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಸಮುದ್ರದ ಆ ದ್ವೀಪದ ತೀರದ ನೀರು ಒಂದೆಡೆ ಸೇರಿದಾಗ ಅಂದರೆ ಸಮುದ್ರದ ಅಲೆಗಳ ಜೊತೆ ಸೇರಿದಾಗ ರಕ್ತದಂತೆ ಕೆಂಪಾಗಿ ಕಾಣುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಇಲ್ಲಿ ಈ ಹಾರ್ಮುಜ್ ಜಲಸಂಧಿಯನ್ನು ಜಾಗತಿಕ ಇಂಧನ ಭದ್ರತೆಯ ಜೀವನಾಡಿ ಅಂತ ಕರೀತಾರೆ. ಹಾರ್ಮುಜ್ ಜಲಸಂಧಿಯನ್ನು ಜಾಗತಿಕ ಇಂಧನ ಭದ್ರತೆಯ ಜೀವನಾಡಿ ಅಂತ ಕರೆಯಲಾಗುತ್ತೆ. ಜಗತ್ತಿನ ಅದೆಷ್ಟೋ ರಾಷ್ಟ್ರಗಳಿಗೆ ಇಂಧನ ಪೂರೈಕೆಯಾಗೋದು ಇಲ್ಲಿಂದಲೇ. ಇದೇ ಕಾರಣಕ್ಕೆ ಜಾಗತಿಕ ಇಂಧನ ಭದ್ರತೆಯ ಜೀವನಾಡಿ ಅಂತ ಕರೀತಾರೆ. ಹಾರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಆಯಕಟ್ಟಿನ ಮತ್ತು ಪ್ರಮುಖವಾದ ಜಲಮಾರ್ಗಗಳಲ್ಲಿ ಒಂದಾಗಿದೆ. ಇದು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಕೊಲ್ಲಿಯನ್ನು ಸಂಪರ್ಕಿಸುತ್ತೆ. ಈ ಜಲಸಂಧಿ ಬಗ್ಗೆ ನೀವು ತಿಳ್ಕೊಳ್ಬೇಕಾದಂಥ ಒಂದಷ್ಟು ಪ್ರಮುಖ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿನ ಭೌಗೋಳಿಕ ವಿನ್ಯಾಸ ಅಥವಾ ಭೌಗೋಳಿಕ ಸ್ಥಾನದ ಬಗ್ಗೆ ಕೂಡ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇದು ಪಶ್ಚಿಮದಲ್ಲಿ ಪರ್ಷಿಯನ್ ಗಲ್ಫನ್ನು, ಆಗ್ನೇಯದಲ್ಲಿ ಓಮನ್ ಕೊಲ್ಲಿಯನ್ನು ಮತ್ತು ಅರಬ್ಬಿ ಸಮುದ್ರಕ್ಕೆ ಜೋಡಿಸುತ್ತೆ. ಇದರ ಉತ್ತರ ತೀರದಲ್ಲಿ ಇರಾನ್ ದೇಶ ಇದ್ದರೆ, ದಕ್ಷಿಣ ತೀರದಲ್ಲಿ ಸಂಯುಕ್ತ ಅರಬ್ ಎಮಿರೇಟ್ಸ್ ಮತ್ತು ಓಮನ್ ದೇಶಗಳಿವೆ. ಇನ್ನು ಆರ್ಥಿಕ ಮತ್ತು ಕಾರ್ಯತಂತ್ರದ ಮಹತ್ವ ನಾನು ನಿಮಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ. ಈ ತೈಲ ರಫ್ತು ಇದೆಯಲ್ಲ, ವಿಶ್ವದ ಒಟ್ಟು ತೈಲ ಬಳಕೆಯ ಸುಮಾರು 20%ನಿಂದ 30%ನಷ್ಟು ಭಾಗವು ಈ ಕಿರಿದಾದ ಜಲಸಂಧಿಯ ಮೂಲಕವೇ ಸಾಗಿ ಹೋಗುತ್ತೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತು UAE ದೇಶಗಳ ತೈಲ ರಫ್ತು ಈ ಮಾರ್ಗವನ್ನೇ ಅವಲಂಬಿಸಿರುವಂಥದ್ದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ದ್ರವೀಕೃತ ನೈಸರ್ಗಿಕ ಅನಿಲ LNG ಅಂತೀವಿ. ಜಗತ್ತಿನ ಅತಿ ಹೆಚ್ಚು LNG ರಫ್ತು ಮಾಡುವ ಕತಾರ್ ಕೂಡ ಇದೇ ಮಾರ್ಗವನ್ನು ಬಳಸುತ್ತೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಾವು ಇಲ್ಲಿನ ಭೌತಿಕ ಲಕ್ಷಣಗಳೇನು ಅಂತ ನೋಡ್ತಾ ಹೋದರೆ, ಈ ಜಲಸಂಧಿ ಇದೆಯಲ್ಲ, ಅದರ ಅತ್ಯಂತ ಕಿರಿದಾದ ಭಾಗದಲ್ಲಿ ಸುಮಾರು 33 ಕಿಲೋಮೀಟರ್ ಅಂದರೆ 31 ಮೈಲಿ ಮಾತ್ರ ಅಗಲ ಇರುವಂಥದ್ದು ಗಮನಿಸಬೇಕಾಗುತ್ತೆ. ಹಡಗುಗಳ ಸಂಚಾರ ಇಲ್ಲಿ ಸಮುದ್ರದಲ್ಲಿ ಹಡಗುಗಳು ಪರಸ್ಪರ ಡಿಕ್ಕಿಯಾಗದಂತೆ ತಡಿಬೇಕು ಅನ್ನುವಂಥ ಕಾರಣಕ್ಕೆ ಬರುವ ಮತ್ತು ಹೋಗುವಂಥ ಹಡಗುಗಳಿಗಾಗಿ ಪ್ರತ್ಯೇಕ ಸಂಚಾರಿ ಲೇನ್ಗಳನ್ನು ಅಂದರೆ ಟ್ರಾಫಿಕ್ ಲೇನ್ಸನ್ನು ಮಾಡಲಾಗಿದೆ. ಸೊ ಪ್ರತಿಯೊಂದು ಲೇನ್ ಕೇವಲ 3 ಕಿಲೋಮೀಟರ್ ಅಗಲ ಇರುತ್ತೆ. ಸೊ ಹಾಗಾಗಿ ಇಲ್ಲಿನ ಭೌಗೋಳಿಕ ಒಂದಷ್ಟು ರಾಜಕೀಯ ನಾವು
ಪಾಯಿಂಟ್ಗಳನ್ನು ಇಟ್ಕೊಂಡು ಮಾತಾಡ್ತಾ ಹೋದ್ರು ಕೂಡ, ಅಂಶಗಳನ್ನು ಇಟ್ಕೊಂಡು ಮಾತಾಡ್ತಾ ಹೋದ್ರು ಕೂಡ, ಈ ಪ್ರದೇಶ ಯಾವಾಗಲೂ ಅಂತಾರಾಷ್ಟ್ರೀಯ ರಾಜಕೀಯದ ಕೇಂದ್ರ ಬಿಂದು ಕೂಡ ಹೌದು. ಇರಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳ, ವಿಶೇಷವಾಗಿ ಅಮೆರಿಕ ನಡುವಿನ ಈ ಉದ್ವಿಗ್ನತೆ ಸಂದರ್ಭದಲ್ಲಿ ಈ ಜಲಸಂಧಿಯನ್ನು ಮುಚ್ಚುವಂಥ ಬೆದರಿಕೆಗಳು ಆಗಾಗ್ಗೆ ಕೇಳಿ ಬರ್ತಾ ಇರ್ತವೆ. ಒಂದು ವೇಳೆ ಈ ಮಾರ್ಗ ಬಂದಾದಲ್ಲಿ ಜಾಗತಿಕ ತೈಲ ಬೆಲೆಗಳು ಗಗನಕ್ಕೇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾರ್ಮುಜ್ ಜಲಸಂಧಿಯು ಒಂದು ಕಿರಿದಾದ ಸಮುದ್ರ ಮಾರ್ಗ ಆಗಿದ್ದು ಇದು ಪಶ್ಚಿಮ ಏಷ್ಯಾದಲ್ಲಿ ಕಂಡುಬರುತ್ತೆ. ಇದು ಉತ್ತರದಲ್ಲಿರುವ ಪರ್ಷಿಯನ್ ಗಲ್ಫನ್ನು ದಕ್ಷಿಣದಲ್ಲಿರುವಂಥ ಒಮನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಜೋಡಿಸಲ್ಪಡುತ್ತೆ. ಉತ್ತರಕ್ಕೆ ಇರಾನ್ ದೇಶ ಇದೆ, ದಕ್ಷಿಣಕ್ಕೆ ಒಮನ್ ಇರುವಂಥದ್ದು. ಸಂಯುಕ್ತ ಅರಬ್ ಎಮಿರೇಟ್ಸ್ ಇದೆ ಒಮನ್ ಜೊತೆಗೇನೆ. ಇನ್ನು ಇದರ ವಿಸ್ತೀರ್ಣತೆ ನಾವು ನೋಡ್ತಾ ಹೋದರೂ ಅತ್ಯಂತ ಕಿರಿದಾದ ಭಾಗ, ಸುಮಾರು 33 ಕಿಲೋಮೀಟರ್, ಅಂದರೆ 21 ಮೈಲಿ ಮಾತ್ರ ಅಗಲ ಇರುವಂಥದ್ದು. ನಾನು ಆರಂಭದಲ್ಲೇ ಹೇಳಿದೆ, ಈ ಅಂಶಗಳನ್ನು, ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಹೋದೆ. ಆದರೆ ಹಡಗುಗಳು ಸಂಚರಿಸೋದಕ್ಕೆ ಯೋಗ್ಯವಾದ ಮಾರ್ಗ ಕೇವಲ 3 ಕಿಲೋಮೀಟರ್ನಷ್ಟು ಇರುವಂಥದ್ದು ನಾವಿಲ್ಲಿ ಕಾಣಬೇಕಾಗತ್ತೆ. ಇನ್ನು ತೈಲ ಸಾಗಾಣಿಕೆ ವಿಚಾರಕ್ಕೆ ಬರೋದಾದರೆ, ಇಂಧನವನ್ನು ಸಾಗಾಣಿಕೆ ವಿಚಾರಕ್ಕೆ ಬರೋದಾದರೆ, ವಿಶ್ವದ ಒಟ್ಟು ಸಮುದ್ರಯಾನ ತೈಲ ವ್ಯಾಪಾರದಲ್ಲಿ ಸುಮಾರು 20% ಈ ಮಾರ್ಗದ ಮೂಲಕವೇ ಸಾಗುತ್ತೆ. ದಿನಕ್ಕೆ ಸರಾಸರಿ 20 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಹೆಚ್ಚು ತೈಲ ಇಲ್ಲಿ ಹಾದು ಹೋಗುತ್ತೆ. ಪ್ರಮುಖ ರಫ್ತುದಾರರು ಅಂದರೆ ಅದು ಸೌದಿ ಅರೇಬಿಯಾ, ಇರಾನ್ ಮತ್ತು UAE, ಕುವೈತ್ ಹಾಗೂ ಇರಾಕ್ ದೇಶಗಳು. ತಮ್ಮ ಬಹುತೇಕ ಕಚ್ಚಾ ತೈಲವನ್ನು ಇದೇ ಮಾರ್ಗದ ಮೂಲಕ, ಅಂದರೆ ಮುಖ್ಯವಾಗಿ ಭಾರತ, ಚೀನಾ, ಜಪಾನ್, ಹೀಗೆ ಯುರೋಪ್ಗೆ ಕಳುಹಿಸುತ್ತವೆ ಇದೇ ಮಾರ್ಗದ ಮೂಲಕ. ಕಾರ್ಯತಂತ್ರದ ಮಹತ್ವ ನಾವು ನೋಡ್ತಾ ಹೋದರೆ ಈ ಜಲಸಂಧಿ ಜಗತ್ತಿನ ಅತ್ಯಂತ ಸೂಕ್ಷ್ಮ ಚೆಕ್ ಪಾಯಿಂಟ್ ಕೂಡ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಇದರ ಹೆಚ್ಚಿನ ಭಾಗವನ್ನು ಇರಾನ್ ಮತ್ತು ಒಮನ್ ದೇಶಗಳ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಗೆ ಇದರ ಹೆಚ್ಚಿನ ಭಾಗ ಬರೋದರಿಂದಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಹಡಗುಗಳು ಇಲ್ಲಿ ಮುಕ್ತವಾಗಿ ಸಂಚರಿಸುವ ಹಕ್ಕನ್ನು ಹೊಂದಿವೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಇನ್ನು ಸಂಚಾರ ವ್ಯವಸ್ಥೆ ನೋಡ್ತಾ ಹೋದರೂ ಕೂಡ ಅಪಘಾತಗಳನ್ನು ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಟ್ರಾಫಿಕ್ ಸಪರೇಷನ್ ಸ್ಕೀಮ್, ಅಂದರೆ TSS ಅನ್ನು ಜಾರಿಗೆ ತರಲಾಗಿದೆ. ಅಂದರೆ ಹಡಗುಗಳು ಹೋಗೋದಕ್ಕೆ ಒಂದು ಮಾರ್ಗ, ಬರೋದಕ್ಕೆ ಮತ್ತೊಂದು ಮಾರ್ಗವನ್ನು ನಿಗದಿಪಡಿಸಲಾಗಿದೆ. ಭೌಗೋಳಿಕವಾಗಿ ನಾವು ನೋಡ್ತಾ ಹೋದರೂ ಹಾರ್ಮುಜ್ ಜಲಸಂಧಿ ಅನೇಕ ಬಾರಿ ಅಂತಾರಾಷ್ಟ್ರೀಯ ಸಂಘರ್ಷಗಳಿಗೆ ಸಾಕ್ಷಿಯಾಗಿರುವುದುಂಟು. ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಉಂಟಾದಾಗಲೆಲ್ಲ ಇರಾನ್ ಈ ಜಲಸಂಧಿಯನ್ನು ಮುಚ್ಚುವ ಬೆದರಿಕೆ ಹಾಕುತ್ತೆ. ಇದು ಜಾಗತಿಕ ತೈಲ ಬೆಲೆಗಳಲ್ಲಿ ಏರಿಕೆಗೂ ಕೂಡ ಕಾರಣವಾಗುತ್ತೆ. ಈ ಅಂತಾರಾಷ್ಟ್ರೀಯ ಹಡಗುಗಳ ರಕ್ಷಣೆಗೋಸ್ಕರ ಅಮೆರಿಕ ಮತ್ತು ಇತರೆ ದೇಶಗಳ ನೌಕಾಪಡೆಗಳು ಭದ್ರತೆಗಾಗಿ ಈ ಪ್ರದೇಶದಲ್ಲಿ ಸದಾ ಗಸ್ತಿನಲ್ಲಿರ್ತವೆ. ಹಾರ್ಮುಜ್ ಜಲಸಂಧಿ ಕೇವಲ ಒಂದು ಸಮುದ್ರ ಮಾರ್ಗ ಅಲ್ಲ, ಅದು ಭಾರತದ ಮತ್ತು ಜಗತ್ತಿನ ಆರ್ಥಿಕತೆಯ ನಾಡಿಮಿಡಿತ ಆಗಿರುವಂಥದ್ದು. ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಭಾರತದ ಮೇಲೆ ಆಗುವಂಥ ಆರ್ಥಿಕ ಪರಿಣಾಮಗಳು ಏನೇನು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಒಂದು ವೇಳೆ ಈ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನು ಮುಚ್ಚಿದ್ದೇ ಆದರೆ ಆಗುವಂಥ ಆರ್ಥಿಕ ಪರಿಣಾಮಗಳೇನು, ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಕಂಡು ಬರ್ತಾ ಇರುವಂಥ ಯುದ್ಧದಿಂದ ಉಂಟಾಗಿರುವಂಥ ತೊಂದರೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾರತದ ಮೇಲೆ ಆರ್ಥಿಕವಾಗಿ ಉಂಟಾಗುವಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಭಾರತ ತನ್ನ ಇಂಧನ ಅಗತ್ಯಗಳಿಗೋಸ್ಕರ ಈ ಜಲಸಂಧಿಯನ್ನು ಅತಿಯಾಗಿ ಅವಲಂಬಿಸಿದೆ. ಭಾರತವು ಆಮದು ಮಾಡಿಕೊಳ್ಳುವ ಒಟ್ಟು ಕಚ್ಚಾ ತೈಲದ ಸುಮಾರು 50%, ಶೇಕಡಾವಾರು 50ರಷ್ಟು ಈ ಜಲಸಂಧಿಯ ಮೂಲಕವೇ ಬರುತ್ತೆ. ಇರಾಕ್, ಸೌದಿ ಅರೇಬಿಯಾ ಮತ್ತು UAEಗಳಿಂದ ಬರುವ ತೈಲ ಹಡಗುಗಳು ಇದೇ ಮಾರ್ಗವನ್ನು ಬಳಸ್ತವೆ. ಭಾರತಕ್ಕೆ ಬೇಕಾಗುವಂಥ ನೈಸರ್ಗಿಕ ಅನಿಲದ ಮತ್ತು ಅಡುಗೆ ಅನಿಲದ ಶೇಕಡಾವಾರು 80ರಷ್ಟು ಈ ಮಾರ್ಗದ ಮೂಲಕವೇ ಬರುತ್ತೆ. ಇಲ್ಲಿ ಅಡಚಣೆ ಉಂಟಾದರೆ ಒಂದು ವೇಳೆ ಅಡುಗೆ ಅನಿಲದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚು. ನಾವೀಗ ಗಮನಿಸ್ತಾ ಇದ್ವಿ, ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂಥ ಯುದ್ಧದಿಂದಾಗಿ, ಮಧ್ಯಪ್ರಾಚ್ಯದಲ್ಲಾಗ್ತಾ ಇರುವಂಥ ಸಂಘರ್ಷಮಯ ವಾತಾವರಣದಿಂದಾಗಿ ಇಂಧನದ ದರದಲ್ಲಿ ಏರಿಕೆ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಇದರ ನಡುವೆ ಹಾರ್ಮುಜ್ ಜಲಸಂಧಿ ಏನಾದರೂ ಮುಚ್ಚಿದ್ದೇ ಆದರೆ, ಇಲ್ಲಿ ಅಡಚಣೆ ಉಂಟಾಯಿತು, ಹಾರ್ಮುಜ್ ಜಲಸಂಧಿ ಮಾರ್ಗ ಮುಚ್ಚಿದ್ದು ಒಂದು ವೇಳೆ ಅಡಚಣೆ ಉಂಟಾಯಿತು ಅಂತಂದಾಗ ಆಗ ಅಡುಗೆ ಅನಿಲದ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಹೆಚ್ಚು. ಇಲ್ಲಿ ಯುದ್ಧ ಅಥವಾ ಸಂಘರ್ಷದ ಕಾರಣದಿಂದ ಸರಬರಾಜು ನಿಂತರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ $100ರಷ್ಟು ದಾಟಬಹುದು. ಇದು ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗೋದಕ್ಕೆ, ಹಾಗೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಕಾರಣ ಆಗ್ಬಿಡುತ್ತೆ. ಹಣದುಬ್ಬರ ಹೆಚ್ಚಾಗುವಂಥ ಒಂದು ಸಂಭವ ಕೂಡ ಇರುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ಪಾತ್ರ ಮತ್ತು ಹಿತಾಸಕ್ತಿ ನಾವು ನೋಡ್ತಾ ಹೋದರೂ ಈ ಜಲಸಂಧಿಯ ವಿಷಯದಲ್ಲಿ ಜಗತ್ತಿನ ದೊಡ್ಡಣ್ಣಗಳು ಸದಾ ಕಣ್ಣಿಟ್ಟಿರ್ತವೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಜಲಸಂಧಿಯ ಉತ್ತರದ ಭಾಗವನ್ನು ಪೂರ್ಣವಾಗಿ ನಿಯಂತ್ರಿಸುವಂಥದ್ದು ಇರಾನ್.
ತನ್ನ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾದಾಗ ಜಲಸಂಧಿಯನ್ನು ಮುಚ್ಚುವ ಬೆದರಿಕೆಯನ್ನು ಅದು ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ. ಇನ್ನು ಅಮೆರಿಕ ತನ್ನ ನೌಕಾಪಡೆಯ ಮೂಲಕ ಇಲ್ಲಿ ಹಡಗುಗಳ ಮುಕ್ತ ಸಂಚಾರವನ್ನು ಖಚಿತಪಡಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಲೇ ಇರುತ್ತೆ. ತೈಲ ಬೆಲೆ ನಿಯಂತ್ರಣದಲ್ಲಿ ಇಡೋದಕ್ಕೆ ಅಮೆರಿಕಾಗೆ ಈ ಮಾರ್ಗ ಸುರಕ್ಷಿತವಾಗಿರುವುದು ಅನಿವಾರ್ಯ ಕೂಡ ಹೌದು. ಇನ್ನು ಚೀನಾ ತನ್ನ ಇಂಧನದ ಬಹುಭಾಗವನ್ನು ಇಲ್ಲಿಂದಲೇ ಪಡೆಯುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ಇರಾನ್ ಜೊತೆ ಉತ್ತಮ ಸಂಬಂಧ ಬೆಳೆಸುವ ಮೂಲಕ ಇಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದೆ. ಸೊ ಹಾಗಾಗಿ ನೋಡಬೇಕು ಮುಂದಿನ ದಿನಗಳಲ್ಲಿ ಒಂದು ಕಡೆ ಮಧ್ಯಪ್ರಾಚ್ಯ ಸಂಘರ್ಷ ಏನಾದರೂ ಆ ದ್ವೇಷಮಯ ವಾತಾವರಣ ಕಮ್ಮಿ ಆಗ್ತಾ ಹೋಯಿತು, ಸಂಘರ್ಷ ಕಡಿಮೆ ಆಯಿತು ಅಂತಂದರೆ, ಸೊ ಒಂದು ಕಡೆ ಹಾರ್ಮುಜ್ ಜಲಸಂಧಿ ಮುಚ್ಚದೇ ಹೋದರೆ ಸೊ ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲೂ ಅಂಥ ಒಂದು ದರ ಏರಿಕೆಯ ಒಂದು ಬಿಸಿ ತಟ್ಟೋದಿಲ್ಲ. ಒಂದು ವೇಳೆ ಯುದ್ಧ ಹೀಗೆ ಮುಂದುವರೆದರೆ ದರ ಏರಿಕೆಯ ಬಿಸಿ ತಟ್ಟುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಆಯಾ ದೇಶಗಳಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.